ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಾಹುಕಾರ್ ಸಿಡಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಪಡೆದುಕೊಂಡಿದೆ ಎಸ್ಐಟಿ ಟೀಮ್. ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾ ಇರುವಂತ ಎಸ್ಐಟಿ ಟೀಮ್ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಪಡ್ಕೊಂಡಿರುವಂತದ್ದು. ಸದಾಶಿವನಗರ ಮನೆಗೆ ತೆರಳಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿನೇ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಎಸ್ಐಟಿ ಟೀಮ್ನವರು. 4 ಪುಟಗಳ ಸುದೀರ್ಘ ಹೇಳಿಕೆಯನ್ನ ನೀಡಿದ್ದಾರೆ ಸಾಹುಕಾರ್. ಎಸಿಪಿ ಧರ್ಮೇಂದ್ರ ಅವರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ರಾತ್ರಿ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತೆರಳಿ ಅವರ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. 4 ತಿಂಗಳಿಂದ ನಡೀತಾ ಇದ್ದಂಥ ವಿಚಾರಗಳ ಬಗ್ಗೆ ಹೇಳಿಕೆಯಲ್ಲಿ ಅಂದರೆ ಪ್ರಮುಖಾಂಶಗಳನ್ನು ದಾಖಲು ಮಾಡಿದ್ದಾರೆ. ತೇಜೋವಧೆ, ಮಾನಹಾನಿ ಮಾಡಲಿಕ್ಕೆ ನಕಲಿ ಸಿಡಿಯನ್ನ ಸೃಷ್ಟಿ ಮಾಡಿ ಬೆದರಿಸಿ ಹಣವನ್ನ ವಸೂಲಿಗೆ ಮುಂದಾಗಿದ್ರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಯಾವ ರೀತಿಯಾಗಿ ಪ್ರಕರಣ ಆರಂಭವಾಯಿತು, ಎಷ್ಟು ತಿಂಗಳಿಂದ ನಡೀತಾ ಇದೆ, ಯಾವ ರೀತಿಯಾಗಿ ಒಂದು ಬ್ಲಾಕ್ ಮೇಲ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನ ಎಸ್ಐಟಿ ಟೀಮ್ ಮುಂದೆ ಹೇಳಿರುವಂಥದ್ದು. ಆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಎಸ್ಐಟಿ ಟೀಮ್ನವರು. ಅದು ನಿನ್ನೆ ರಾತ್ರಿ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡಿದ್ದಾರೆ, ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಗೆ ಆಗಮಿಸಿದ್ದಾರೆ ಎಸ್ಐಟಿ ಟೀಮ್ನವರು. ಸಾಹುಕಾರ್ ಹೇಳಿಕೆಯ ಬೆನ್ನಲ್ಲೇ ಠಾಣೆಗೆ ಭೇಟಿಯನ್ನ ನೀಡಿರುವಂಥದ್ದು. ಕಬ್ಬನ್ ಪಾರ್ಕ್ ಠಾಣೆಗೆ ದೂರನ್ನ ನೀಡಿದ್ರು ದಿನೇಶ್ ಕಲ್ಲಹಳ್ಳಿ. ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಂಥದ್ದು. ಸೊ ಎಸ್ಐಟಿ ಟೀಮ್ನವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಏನೇನೆಲ್ಲ ಮಾಹಿತಿಗಳಿದೆ ಅದನ್ನ ಕಲೆ ಹಾಕಿದ್ದಾರೆ. ಠಾಣೆಗೆ ಆಗಮಿಸಿರುವಂಥದ್ದು ಇನ್ಸ್ಪೆಕ್ಟರ್ ಶ್ರೀಧರ್, ಇನ್ಸ್ಪೆಕ್ಟರ್ ಮಲ್ಲೇಶ್ ಬೋಳೆತ್ತಿನ್ ಅವರು ಬಂದಿದ್ರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ತನಿಖೆ ನಡೀತು, ಅವ್ರು ಎಷ್ಟು ಮಾಹಿತಿ ಸಂಗ್ರಹಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಎಸ್ಐಟಿ ಟೀಮ್ನವರು. ಇಲ್ಲಿಗೆ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಹಾಗೆ ಮಲ್ಲೇಶ್ ಬೋಳೆತ್ತಿನವರು ಆಗಮಿಸಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಎಸ್ಐಟಿ ಟೀಮ್ ಅವರು ಅವರ ಹೇಳಿಕೆಯನ್ನು ದಾಖಲು ಪಡೆದ ನಂತರ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಎಸ್ಐಟಿ ಟೀಮ್ ಮುಂದೆ ಹೇಳಿಕೆಯನ್ನು ಕೊಟ್ಟಾದ ನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಎಸ್ಐಟಿ ಟೀಮ್ನವರು ಬಂದು ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಎಸ್ಐಟಿ ಟೀಮ್ನವರ ತನಿಖೆ ಚುರುಕುಗೊಂಡಿರುವಂಥದ್ದು. ಎಸ್ಐಟಿ ಟೀಮ್ ರಚನೆಯಾದಾಗಿನಿಂದಲೂ ಕೂಡ ತನಿಖೆ ಸಾಕಷ್ಟು ವೇಗವನ್ನ ಪಡ್ಕೊಂಡಿದೆ. ಯಾರ್ಯಾರು ಈ ಪ್ರಕರಣದಲ್ಲಿ ಇದ್ದಾರೆ ಈ ಸಿಡಿಯನ್ನ ಮಾಡುವಂತ ನಿಟ್ಟಿನಲ್ಲಿ, ಅದರ ಜೊತೆಗೆ ಇದು ಅಂದ್ರೆ ಆ ಯುವತಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನು ಈ ಒಂದು ಪ್ರಕರಣದ ಹಿಂದೆ ಈ ಸಿಡಿಯ ಹಿಂದೆ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಎಸ್ಐಟಿ ಟೀಮ್ನ ತನಿಖೆ ಚುರುಕುಗೊಂಡಿದೆ. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನಿನ್ನೆ ರಾತ್ರಿ ಅವರ ಹೇಳಿಕೆಯನ್ನ ಪಡೆದುಕೊಳ್ಳಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಯಾವ ಹಂತಕ್ಕೆ ಬಂದು ನಿಂತಿದೆ ಈಗ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ? ನಿನ್ನೆ ಬೇರೆ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಏನೇನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರಮುಖ ಅಂಶಗಳು ಏನಿದ್ದಾವೆ ಮತ್ತು ಒಂದ್ ಕಡೆ ಈಗ ಯಾವ ಹಂತದಲ್ಲಿದೆ? ಪೃಥ್ವಿ, ನಿನ್ನೆ ರಾತ್ರಿ ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರೊಂದು ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಏನು ಅವರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು. ತನ್ನ ವಿರುದ್ಧ ಒಂದು ಸಿಡಿಯನ್ನ ಬಿಟ್ಟು ಒಂದು ಮಾನಹಾನಿ ಮಾಡುವಂಥದ್ದು ಮತ್ತೆ ರಾಜಕೀಯ ತೇಜೋವಧೆ ಹಾಗೂ ಹಣ ವಸೂಲಿ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಈ ಸಂಬಂಧಪಟ್ಟಂಗೆ ಒಂದು ಎಫ್ಐಆರ್ ದಾಖಲು ಮಾಡಿದ್ರು. ಆ ಒಂದು ಎಫ್ಐಆರ್ ದಾಖಲು ಮಾಡಿದ ಆಧಾರದ ಮೇಲೆ ದೂರುದಾರರ ಒಂದು ಹೇಳಿಕೆಯನ್ನ ಯಾವುದೇ ಒಂದು ತನಿಖಾಧಿಕಾರಿಗಳು ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ರಮೇಶ್ ಜಾರಕಿಹೊಳಿ ಅವರ ಸದಾಶಿವನಗರ
ಮನೆಗೆ ಹೋಗಿ ಈ ಒಂದು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಸುಮಾರು 4 ಪುಟಗಳಷ್ಟು ಹೇಳಿಕೆಯನ್ನ ಈ ವೇಳೆ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು. ಏನು ಕಳೆದ 4 ತಿಂಗಳಿಂದ ಈ ಒಂದು ಸಿಡಿ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಎಳೆಯಾಗಿ ಎಲ್ಲವನ್ನೂ ಸಹ ಬಿಚ್ಚಿಟ್ಟಿದ್ದಾರೆ. ಏನು ರಾಜಕೀಯ ಮಾನಹಾನಿ ಮಾಡ್ತೀವಿ, ಮತ್ತೆ ರಾಜಕೀಯ ತೇಜಾವಧಿ ಮಾಡೋದಿರ್ಬೋದು, ಮತ್ತೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರೋದಿರ್ಬೋದು, ಎಲ್ಲವನ್ನೂ ಸಹ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಒಂದು ಬಾಯ್ ಬಿಟ್ಟಿದ್ದಾರೆ ಅಂತ SIT ಮೂಲಗಳಿಂದ ಒಂದು ತಿಳಿದು ಬಂದಿರುವಂತದ್ದು. ಏನು SIT ACP ಆಗಿರುವಂತಹ ಧರ್ಮೇಂದ್ರ ಅವರು ನಿನ್ನೆ ರಾತ್ರಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿದ್ದು ಸುಮಾರು 4 ಪುಟಗಳಷ್ಟು ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನ ಸಹ ಕೈಗೆತ್ತಿಕೊಂಡಿದ್ದಾರೆ. ಈಗ ಏನು ಅವರು ಮಾಜಿ ಸಚಿವರು ಕೊಟ್ಟಂತ ಒಂದು ಹೇಳಿಕೆ ಇದೆ, ಅದೇ ಒಂದು ಹೇಳಿಕೆ ಆಧಾರದ ಮೇಲೆ ಈಗ SIT ಅಧಿಕಾರಿಗಳು ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿ ಈಗ ಈ ಒಂದು ಹೇಳಿಕೆಗೆ ಆಧಾರ ಸಂಬಂಧಪಟ್ಟಂತೆ ಏನೆಲ್ಲ ತಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಈಗ ಮುಂದಿನ ತನಿಖೆಯನ್ನು ಹಾದಿಯನ್ನು ಸಹ ಈಗ ನಿರ್ಧಾರ ಮಾಡ್ತಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖಾಧಿಕಾರಿಗಳು ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೂ ಸಹ ಆಗಮಿಸಿದ್ದಾರೆ. ಯಾಕಂದ್ರೆ ಮೊದಲು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಆ ಒಂದು ಕೇಸ್ ಫೈಲ್ ಮತ್ತೆ ಕೇಸ್ನ ತನಿಖೆ ಭಾಗ ಯಾವ ರೀತಿ ಇದೆ, ಮತ್ತೆ ಏನೆಲ್ಲ ಒಂದು ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಮತ್ತೆ ಏನೆಲ್ಲ ಎವಿಡೆನ್ಸ್ ಸಿಕ್ಕಿತ್ತು ಅದನ್ನ ಕಲೆಕ್ಟ್ ಮಾಡೋ ಸಲುವಾಗಿ ಒಂದು ತಂಡ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೂ ಸಹ ಆಗಮಿಸಿದ್ದಾರೆ. ಪೃಥ್ವಿ ಸರ್, ಮುನಿರಾಜು, ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರಲ್ಲ, ಬ್ಲಾಕ್ ಮೇಲ್ ಮಾಡಲಾಗಿತ್ತು ಹಣಕ್ಕೋಸ್ಕರ ಅಂತೆಲ್ಲ ಹೇಳಿದ್ದಾರೆ. ಯಾರ್ದಾದ್ರೂ ಹೆಸರನ್ನ ಮೆನ್ಷನ್ ಮಾಡಿದಾರಾ? ಮತ್ತು ಒಂದ್ ಕಡೆ ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ, ಯಾವ ನಂಬರ್ ಇಂದ ಕರೆ ಬಂದಿತ್ತು, ಇದೆಲ್ಲದ್ರ ಬಗ್ಗೆ ಏನಾದ್ರೂ ಮೆನ್ಷನ್ ಮಾಡಲಾಗಿದೆಯಾ? ಅದ್ರ ಬಗ್ಗೆ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ? ಪೃಥ್ವಿ, ಈ ಒಂದು 4 ಪುಟಗಳ ಒಂದು ಹೇಳಿಕೆಯಲ್ಲಿ ಅವರು ಇನ್ನೂ ಸರಿಯಾದ ಹೆಸರುಗಳ ಬಗ್ಗೆ ಇನ್ನೂ ಉಲ್ಲೇಖ ಮಾಡಿದೆ. ಯಾಕಂದ್ರೆ ಅವರು ನನ್ನನ್ನ ಒಂದು ಮಾಜಿ ಶಾಸಕ ನಾಗರಾಜ್ ಅವರ ಮುಖಾಂತರವಾಗಿ ಅಪ್ರೋಚ್ ಮಾಡಿದ್ರು. ಅವರ ಮುಖಾಂತರವಾಗಿ ಹಣಕ್ಕೆ ಬೇಡಿಕೆ ಇರುವಂತದ್ದು, ಮತ್ತೆ ನಿಮ್ಮ ಒಂದು ರಾಜಕೀಯ ತೇಜೋವಧೆ ಮಾಡ್ತೀವಿ, ಮತ್ತೆ ನಿಮ್ಮ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡ್ತೀವಿ ಅಂತ ಹೇಳಿ ನನಗೆ ಒಂದು ಇವ್ರ ಮುಖಾಂತರ ಒಂದು ವಿಷಯವನ್ನ ಮುಟ್ಟಿಸ್ತಾ ಇದ್ರು. ಇವರೇ ಬಂದು ನಾಗರಾಜ್ ಅವರೇ ನನ್ನನ್ನು ಅಪ್ರೋಚ್ ಮಾಡಿದ್ರು ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಎಷ್ಟು ಯಾವ ರೀತಿ ಒಂದು ಇವರು ಡಿಮ್ಯಾಂಡ್ ಮಾಡಿದ್ರು, ಮತ್ತೆ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಈಗಷ್ಟೇ ಹೊರಬರಬೇಕಾಗಿದೆ. ಹಾಗೂ ಪರ್ಟಿಕ್ಯುಲರ್ ಆಗಿ ಇಂಥ ಹೆಸರುಗಳು ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟವಾಗಿ ಅಲ್ಲಿ ನಮೂದಾಗಿಲ್ಲ. ಯಾಕಂದ್ರೆ FIR ನಲ್ಲಿ ಸಹ ಅವರು ಅಪರಿಚಿತರು ಅಂತ ಹೇಳಿ ಒಂದು FIR ಅನ್ನು ದಾಖಲು ಮಾಡಿದ್ದು, ಮತ್ತೆ ಈಗ ಹೇಳಿಕೆಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಸಹ ಇನ್ನು ನಾಗರಾಜ್ ಅವರ ಮುಖಾಂತರ ಈ ರೀತಿಯಾಗಿ ಹಣಕ್ಕೆ ಬೇಡಿಕೆ ಇಡಲಾಗ್ತಾ ಇತ್ತು ಅಂತ ಹೇಳ್ತಾ ಇದ್ರಲ್ಲ, ನಾಗರಾಜ್ ಅವರು ಕೂಡ ಅಲ್ಲೇನಾದ್ರೂ ಇದ್ರ? ಅವರ ಹೇಳಿಕೆಯನ್ನ ಏನಾದ್ರೂ ಪಡೆಯುವಂತ ಸಾಧ್ಯತೆ ಇದೆಯಾ? ಯಾಕೆಂದ್ರೆ SIT ತನಿಖೆ ತುಂಬಾ ಚುರುಕಾಗಿ ನಡೀತಾ ಇದೆ. ಯಾರೇ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ಲಿ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರಲಿ, ಅವರಿಂದ ಮಾಹಿತಿಯನ್ನ ಕಲೆ ಹಾಕಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಇವರು. ಖಂಡಿತ ಪೃಥ್ವಿ, ಯಾಕಂದ್ರೆ ಅವರನ್ನು ಸಹ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ತನಿಖೆಗೆ ಒಳಪಡಿಸಬಹುದು. ಯಾಕಂದ್ರೆ ಅವರು ಏನು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಇವರನ್ನು ನಾಗರಾಜ್ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಬಹುದು. ಯಾಕಂದ್ರೆ ಈಗ ದೂರು ಸಹ ನಾಗರಾಜ್ ಅವರ ಮುಖಾಂತರ ಇವರು ದೂರನ್ನ ಕೊಡಿಸಿರುವಂತದ್ದು. ಖುದ್ದು ದೂರನ್ನ ಇವರು ರಮೇಶ್ ಜಾರಕಿಹೊಳಿ ಅವರು ದೂರು ನೀಡಿದ್ರು ಸಹ ಅದನ್ನ ಕೊಟ್ಟಿದ್ದು, ಮತ್ತೆ FIR ಮಾಡಿಸಿದ್ದು ಸಹ ನಾಗರಾಜ್ ಆಗಿದ್ದಾರೆ. ಆದ್ರಿಂದ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಅವ್ರಿಗೂ ಸಹ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇರೋದ್ರಿಂದ SIT ಅಧಿಕಾರಿಗಳು ಅವರಿಂದಲೂ ಸಹ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೆ ಅವರನ್ನು ತನಿಖೆ ಒಂದು ಭಾಗವಾಗಿ ಅವರನ್ನು ಸಹ ಹೇಳಿಕೆ ಪಡೆಯುವಂತ ಸಾಧ್ಯತೆಗಳು ಇರೋದ್ರಿಂದ ಮುಂದೆ ಅದು ಸಹ ಆಗ್ಬಹುದು. ಮತ್ತೆ ಈಗಾಗಲೇ ಇವರ ಒಂದು 4 ಪುಟಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಇದೇ ಆಧಾರದ ಮೇಲೆ ತನಿಖೆಯನ್ನ SIT ಅಧಿಕಾರಿಗಳು ಕೈಗೊಂಡಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆಯ ಭೀತಿ ಎದುರಾಗಿರುವಂಥದ್ದು, ಅದು ದಿನದಿಂದ ದಿನಕ್ಕೆ ಪ್ರಕರಣ ಜಾಸ್ತಿ ಆಗ್ತಾ ಇರುವಂಥದ್ರಲ್ಲೇ ನಾವು ಗಮನಿಸಬಹುದು. ಏಕೆಂದರೆ ಇತ್ತೀಚೆಗಂತೂ 900ಕ್ಕೂ ಹೆಚ್ಚಿನ ಪ್ರಕರಣಗಳೇ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 2ನೇ ಅಲೆಯ ಒಂದು ಆತಂಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೊರೋನಾ ಟ್ರಾವೆಲ್, ಸಾಮಾಜಿಕ ಅಂತರ ಇಲ್ಲ, ಕೊರೋನಾ ಟ್ರಾವೆಲ್ ಮಾಡ್ತಾ ಇದೆ ಎಲ್ಲ ಕಡೆನೂ ಕೂಡ. ಇಷ್ಟೊಂದು ಪ್ರಕರಣ ಜಾಸ್ತಿ ಆಗ್ಲಿಕ್ಕೆ ಅದೇ ಕಾರಣ. ಏಕೆಂದ್ರೆ ಇಲ್ಲಿ ಮೇಯ್ನ್ ಆಗಿ ಬಸ್ ಸ್ಟಾಪ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಅನ್ನು ಕೂಡ ಹಾಕ್ತಾ ಇಲ್ಲ, ಬೇಜವಾಬ್ದಾರಿತನವನ್ನು ಮೆರಿತಾ ಇದ್ದಾರೆ. ಮೈಸೂರಿನಲ್ಲಿ ಮಾರ್ಗಸೂಚಿ ಪಾಲನೆ ಆಗ್ತಾ ಇಲ್ಲ, ಬಸ್ ನಿಲ್ದಾಣದಲ್ಲಿ ಜಾಗೃತಿ ಫಲಕಗಳೂ ಕೂಡ ಇಲ್ಲ, ಏಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ ಪ್ರಯಾಣಿಕರಂತೂ. ಅದು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜಾಸ್ತಿ ಜನ ಬೇರೆ ಬರ್ತಾರೆ. ಕೇರಳದ ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯ ಬೇರೆ ಮೈಸೂರು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೊರೋನಾದ ರೂಲ್ಸ್ಗಳನ್ನ ಫಾಲೋ ಮಾಡ್ಲಾಗ್ತಾ ಇಲ್ಲ. ಯಡಿಯೂರಪ್ಪನವರು ಅದಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಸಹಕಾರ ಕೊಡದೆ ಹೋದ್ರೆ ನೆಕ್ಸ್ಟ್ ಲಾಕ್ ಡೌನ್ ಅನ್ನುವಂಥದ್ದು ಅನಿವಾರ್ಯತೆ ಅಂತ. ಇದೆಲ್ಲವೂ ನೋಡ್ತಾ ಇದ್ರೆ ಸ್ಪಷ್ಟ ಆಗ್ಬಿಡ್ಬೋದೇನೋ.
ಕರ್ನಾಟಕ ಕೇರಳ ಗಡಿಯಲ್ಲಿ ಕೊರೋನಾ ಅಲರ್ಟ್. ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. HD ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ಅದು ಕೇರಳದಿಂದ ರಾಜ್ಯಕ್ಕೆ ಬರುವವರ ಥರ್ಮಲ್ ಸ್ಕ್ಯಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಹೈ ಟೆಂಪರೇಚರ್ ಇದ್ದರೆ ಪ್ರವೇಶ ನಿರಾಕರಣೆ ಮಾಡಲಾಗ್ತಾ ಇದೆ. ನೆಗೆಟಿವ್ ರಿಪೋರ್ಟ್ ಇದ್ದರಷ್ಟೇ ರಾಜ್ಯಕ್ಕೆ ಎಂಟ್ರಿ ಕೊಡಲಾಗ್ತಾ ಇರುವಂಥದ್ದು. HD ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಕೇರಳ ಗಡಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಪ್ರತಿಯೊಬ್ರು ಅಲ್ಲಿ ಬೇರೆ ರಾಜ್ಯದಿಂದ ಯಾರೇ ಬಂದ್ರು ಕೂಡ, ಅಂದ್ರೆ ಕೇರಳ ರಾಜ್ಯದಿಂದ ಯಾರೇ ಬಂದ್ರು ಕೂಡ ಅವರು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದರಷ್ಟೇ ಎಂಟ್ರಿ, ಇಲ್ಲ ಅಂದ್ರೆ ಅವ್ರನ್ನ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಾವಲಿ ಚೆಕ್ ಪೋಸ್ಟ್ ಬಳಿ ಅಲ್ಲಿ ಆರೋಗ್ಯಾಧಿಕಾರಿಗಳ ನೇತೃತ್ವದಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಯಾವ 2 ವೀಲರ್ ಆದ್ರೂ ಬರಲಿ ಅಥವಾ 4 ವೀಲರ್ ಆದ್ರೂ ಬರಲಿ ಅಥವಾ ಈ ಬಸ್ಸಲ್ಲಾದ್ರೂ ಬರಲಿ, ಯಾವ್ದ್ರಲ್ಲಿ ಬಂದರೂ ಕೂಡ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದರಷ್ಟೇ ರಾಜ್ಯಕ್ಕೆ ಎಂಟ್ರಿ. ಕೇರಳ ಗಡಿಯಲ್ಲಿ ಮಾಡ್ತಾ ಇಲ್ಲ ಕೊರೋನಾ ತಪಾಸಣೆ. ಆಟೋ ಸ್ಟ್ಯಾಂಡ್ ಆಗಿ ಬದಲಾಗಿದ್ದಾವೆ ತಪಾಸಣಾ ಕೇಂದ್ರಗಳು. ಕೇರಳ ಮಂಗಳೂರು ಗಡಿ ಭಾಗದ ತಲಪಾಡಿ ಗಡಿ ಭಾಗ ಇದು. ಕೇರಳ ಗಡಿಯಲ್ಲಿ ಒಂದ್ ಕಡೆ ನಾವು ನಿಮಗೆ ತೋರಿಸ್ತಾ ಇದ್ದಿದ್ದಂತೂ ಈಗ ಮೈಸೂರು ಗಡಿ ಭಾಗ, ಅಂದ್ರೆ ಅದು ಕೂಡ ಕೇರಳಕ್ಕೆ ಹೊಂದಿಕೊಂಡಿರುವಂಥದ್ದು. ಅಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಆದ್ರೆ ಕೇರಳ ಕರ್ನಾಟಕದ ಮತ್ತೊಂದು ಗಡಿ ಭಾಗ ಮಂಗಳೂರು. ಆ ಮಂಗಳೂರು ಗಡಿ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದಂಥ ಮುನ್ನೆಚ್ಚರಿಕೆಯನ್ನ ಕೈಗೊಂಡಿಲ್ವಂತೆ. ಈ ಹಿಂದೆ ಕೊರೋನಾ ತಪಾಸಣಾ ಕೇಂದ್ರ ನಿರ್ಮಿಸಲಾಗಿತ್ತು. ಈಗ ಕೊರೋನಾ ತಪಾಸಣಾ ಕೇಂದ್ರ ಸಂಪೂರ್ಣವಾಗಿ ಬಂದ್ ಆಗಿದೆ. ಆಟೋ ಸ್ಟ್ಯಾಂಡ್ ಆಗಿ ಬದಲಾಗಿದೆ ಕೊರೋನಾ ತಪಾಸಣಾ ಕೇಂದ್ರಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೆರೆಯ ಕೇರಳ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗಿ ಬೆಳೆಯುತ್ತಿದೆ. ಹಾಗಾಗಿ ಕೇರಳದಿಂದ ಬಂದಂತಹ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಪ್ರಕರಣ ಕಾಣ್ತಾ ಇರುವಂಥದ್ದು. ನಾವೀಗ ಮಂಗಳೂರು ಮತ್ತು ಕೇರಳವನ್ನು ಸಂಧಿಸುವಂತಹ ತಲಪಾಡಿ ಗಡಿಯಲ್ಲಿ ಇದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಬೆಳಗ್ಗಿನ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೇರಳದ ಗಡಿ ಭಾಗಗಳಿಂದ ಮಂಗಳೂರಿಗೆ ಶಿಕ್ಷಣದ ವಿಚಾರಕ್ಕಾಗಿ ಬರ್ತಾರೆ. ವಿವಿಧ ಕಾಲೇಜುಗಳಿಗೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಅದು ಅಲ್ಲದೆ ಪ್ರತಿನಿತ್ಯವಾಗಿ ಮಂಗಳೂರಲ್ಲಿ ಕೆಲಸಕ್ಕಿದ್ದಂತಹ ಕೇರಳದವರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿ ಬೆಳಗಿನ ಪೀಕ್ ಅವರನ್ನು ನೀವು ಗಮನಿಸ್ತಾ ಇದ್ರೆ ನೂರಾರು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಸೇರೋದನ್ನು ಗಮನಿಸಿರ್ಬೋದು. ಆದರೆ ಜಿಲ್ಲಾಡಳಿತ ಯಾವುದೇ ರೀತಿಯಾಗಿ ಕೊರೋನಾ ಸೋಂಕು ತಪಾಸಣಾ ಕೇಂದ್ರವನ್ನು ಇಲ್ಲಿ ತನಕ ಕೂಡ ಮಾಡಿಲ್ಲ. ಯಾಕಂದರೆ ಈ ಹಿಂದೆ ಮಾಡಿದ್ದನ್ನು ಇಲ್ಲಿನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಇಲ್ಲೇ ಕೈ ಬಿಟ್ಟಿತ್ತು. ಸದ್ಯ ಈ ಹಿಂದಿನ ತಪಾಸಣಾ ಕೇಂದ್ರ ಈಗ ರಿಕ್ಷಾ ಸ್ಟ್ಯಾಂಡ್ ಆಗಿ ಬದಲಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕೇರಳದ ವಿದ್ಯಾರ್ಥಿಗಳು ಮಂಗಳೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿತಿದ್ದಾರೆ. ಹಾಗಾಗಿ ಅವರಿಗೆ ಕಾಲೇಜಿನಲ್ಲಿಯೇ ಟೆಸ್ಟ್ಗಳನ್ನು ಮಾಡಬೇಕೆಂಬ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಅದು ಬಿಟ್ಟು ಪ್ರತಿನಿತ್ಯ ಮಂಗಳೂರಿಗೆ ಹೋಗುವಂಥ ಕೆಲಸಗಾರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವಿವಿಧ ಕಂಪನಿಗಳ ಉದ್ಯೋಗಿಗಳಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ RT-PCR ಟೆಸ್ಟನ್ನು ಮಾಡ್ತಾ ಇಲ್ಲ ಮತ್ತು ಅದನ್ನು ಜಿಲ್ಲಾಡಳಿತ ಕೂಡ ತಪಾಸಣೆ ಮಾಡ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ 100ಕ್ಕೆ ಸನಿಹ ಆಗ್ತಾ ಇದೆ. ಹಾಗಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಸೋಂಕುಗಳು ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ. ಹಾಗಾಗಿ ಕೇರಳವನ್ನು ಸಂಧಿಸುವಂತಹ ಗಡಿ ಭಾಗಗಳಲ್ಲಿ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಪ್ರಮುಖ ರಸ್ತೆಗಳನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ರಸ್ತೆಗಳನ್ನು ಎಲ್ಲವೂ ಕೂಡ ಬಂದ್ ಮಾಡಬೇಕು. ಇನ್ನು ಮುಂದೆ ಕೇರಳದಿಂದ ಮಂಗಳೂರಿಗೆ ಬರುವವರು RT-PCR ಟೆಸ್ಟನ್ನು ಕಡ್ಡಾಯ ಮಾಡಬೇಕು. ಈ RT-PCR ಟೆಸ್ಟ್ನ ಅವಧಿ 72 ಗಂಟೆಗಳ ಕಾಲ ಇರುತ್ತೆ. ಆನಂತರವಾಗಿ ಮತ್ತೆ ಮಂಗಳೂರಿಗೆ ಬರಬೇಕಾದ್ರೆ ಮತ್ತೊಮ್ಮೆ RT-PCR ಟೆಸ್ಟನ್ನು ಕಡ್ಡಾಯ ಮಾಡಬೇಕು ಅನ್ನೋ ಸೂಚನೆಯನ್ನು ಈಗಾಗಲೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅಂತ ಡಾಕ್ಟರ್ ರಾಜೇಂದ್ರ KV ಅವರು ಕೊಟ್ಟಿರುವಂಥದ್ದು. ಆದರೆ ಸದ್ಯ ನಾವು ಗಡಿಭಾಗದಲ್ಲಿ ಗಮನಿಸ್ತಾ ಇದ್ದೀವಿ, ಜಿಲ್ಲಾಡಳಿತ ಇನ್ನೂ ಕೂಡ ಪಿಕಪ್ ಆಗಿಲ್ಲ. ಆದಷ್ಟು ಬೇಗ ಇಲ್ಲಿ ತಪಾಸಣಾ ಕೇಂದ್ರವನ್ನು ಕೂಡ ಮಾಡಬೇಕಾಗುತ್ತೆ. ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ. ಆದರೆ ಈ ಕ್ಷಣದವರೆಗೆ ಯಾವುದೇ ರೀತಿಯಾಗಿ ಗಡಿ ಭಾಗದಲ್ಲಿ ತಪಾಸಣಾ ಕೇಂದ್ರಗಳು ಆಗ್ತಾ ಇಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಮತ್ತಷ್ಟು ಸೋಂಕು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದೇ ಆತಂಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ಇದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಹೆಚ್ಚಳವಾಗ್ತಾ ಇದೆ. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಮಾಸ್ಕ್, ಸಾಮಾಜಿಕ ಅಂತರ ಪಾಲನೆಗೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೊರೋನಾದ ಆರಂಭ ಅನ್ನುವಂಥದ್ದು, ಆ ಸಾವಿನ ಆರಂಭ ಅನ್ನುವಂಥದ್ದು ಆಗಿದೆ ಕಲಬುರಗಿ ಜಿಲ್ಲೆಯಿಂದ. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಫಸ್ಟ್ ಕೊರೋನಾದ ಸಾವು ಆರಂಭವಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಅಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಎರಡನೇ ಅಲೆಯ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ
ಮಾಸ್ಕ್ ಹಾಕದಿದ್ರೆ ಸಾರ್ವಜನಿಕ ಪ್ರದೇಶಕ್ಕೆ ಯಾವುದೇ ರೀತಿಯಾದಂತಹ ಪ್ರವೇಶ ಇಲ್ಲ. ಶಾಪಿಂಗ್ ಮಾಲ್ ಆಗಿರ್ಬೋದು, ಚಿತ್ರಮಂದಿರ, ಎಲ್ಲೆಡೆ ಕೂಡ ಮಾಸ್ಕ್ ಕಡ್ಡಾಯ. ಮಾಸ್ಕ್ ಹಾಕದವರಿಗೆ ಪ್ರವೇಶ ನೀಡದಿರಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಒಂದು ವೇಳೆ ಪ್ರವೇಶ ನೀಡಿದ್ರೆ ಅಂಗಡಿ ಮಾಲೀಕರಿಗೆ ದಂಡ ಫಿಕ್ಸ್. ವಾಣಿಜ್ಯ ಅಂಗಡಿ ಮಾಲೀಕರಿಗೆ ಫೈನ್ ಅನ್ನು ಹಾಕುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ತಗೊಳ್ಬೇಕು. ಅದಾದ್ಮೇಲೆ ಅಟ್ಲೀಸ್ಟ್ ಜನಸಾಮಾನ್ಯರು ಹಾಕೊಂಡ್ ಬರ್ದೇ ಇದ್ರೂ ಕೂಡ ಅಲ್ಲಿರುವಂತ ಮಾಲೀಕರು ಎಚ್ಚರಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆಗ್ಲಾದ್ರೂ ಯಾಕೆ ಬೇಕು ಸುಮ್ಮನೆ ಹಾಕೊಂಡು ಹೋಗ್ಬಿಡೋಣ ಅಂತ ಹಾಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಕಷ್ಟ. ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವ್ಯಾಪಾರಸ್ಥರಿಗೆ, ಅಂಗಡಿ ಮುಂಗಟ್ಟಿನ ಮಾಲೀಕರಿಗೆ, ಹಾಗೆ ಸಿನಿಮಾ ಥಿಯೇಟರ್ಗಳಿಗಾಗಿರ್ಬೋದು ಮತ್ತು ಒಂದ್ ಕಡೆ ಮಾಲ್ಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಆಗಬೇಕು. ಇಲ್ಲಾಂದ್ರೆ ನಿಮಗೆ ದಂಡ ವಿಧಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದ್ವಿ ಇನ್ನ ಈ ಒಂದು ಪ್ರಕರಣದ ತನಿಖೆ ಸಾಕಷ್ಟು ಚುರುಕುಗೊಂಡಿರುವಂತದ್ದು. ಪ್ರಮುಖ ಆರೋಪಿ ಪತ್ನಿ ಪರವಾಗಿ ಈಗ ವಕೀಲರು ಹಾಜರಾಗಿದ್ದಾರೆ. ಯಾಕೆಂದ್ರೆ ಪ್ರಮುಖ ಆರೋಪಿಯ ಪತ್ನಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವರ ಪರವಾಗಿ ಈಗ ವಕೀಲೆ ಒಬ್ರು ಹಾಜರಾಗಿದ್ದಾರೆ. ವಕೀಲೆ ಭವ್ಯ ಬಸವನಗುಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಆರೋಪಿ ಪತ್ನಿ ಪರ ವಕೀಲರು ಹಾಜರಾಗಿರುವಂತದ್ದು. ವಿಚಾರಣೆಗೆ ಹಾಜರಾಗಲಿಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ವಕೀಲೆ. 3 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ ವಕೀಲರಾಗಿರುವಂತ ಭವ್ಯ ಅವರು. ಅಂದ್ರೆ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಪತ್ನಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿತ್ತು. ಸೊ ಹೀಗಾಗಿ ಆಕೆ ಹಾಜರಾಗಬೇಕಾಗಿತ್ತು. ಆದ್ರೆ ಆಕೆ ಹಾಜರಾಗುವ ಬದಲು ಅವರ ಪರವಾಗಿ ವಕೀಲರನ್ನ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಯಾವಕಾಶವನ್ನ ಕೇಳಲಾಗಿದೆ. 3 ದಿನಗಳ ಕಾಲಾವಕಾಶವನ್ನ ಕೊಡಬೇಕು ಅಂತ ವಕೀಲರಾಗಿರುವಂತ ಭವ್ಯ ಅವರು ಇವತ್ತು ಪೊಲೀಸ್ ಠಾಣೆಗೆ ಹಾಜರಾಗಿ ಕೇಳಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, 3 ದಿನಗಳ ಕಾಲ ಸಮಯಾವಕಾಶವನ್ನ ಕೇಳಿದ್ದಾರೆ, ಏನು ಹೇಳಿದ್ರು ಪೊಲೀಸರು? ಅಧಿಕಾರಿಗಳು ಇಂದು ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಯಾಕಂದ್ರೆ SIT ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯಾದಂತ ಒಂದು ಸಹಕಾರ ಕೂಡ ಅಷ್ಟೇ ಅಧಿಕಾರಿಗಳಿಗೆ ಕೊಟ್ಟಿರಲಿಲ್ಲ. ಜೊತೆಗೆ ಅವರ ಮನೆಯಲ್ಲಿದ್ದಂತ ಸರ್ಚ್ ಮಾಡಿದಂತ ಟೈಮ್ ನಲ್ಲಿ ಆತನ ಗಂಡನ ಬಗ್ಗೆ ಕೂಡ ಅಷ್ಟೇ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೂಡ SIT ತಿಳಿಸಲಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಆಕೆಗೆ ವಿಚಾರಣೆಗೆ ಇಂದು ಹಾಜರಾಗುವಂತ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. SIT ಅಧಿಕಾರಿಗಳ ಬಸವನಗುಡಿ ಮಹಿಳಾ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತ ಸೂಚಿಸಿದ್ರು. ಯಾವಾಗ ಆಕೆಯ ಪರವಾಗಿ ಭವ್ಯ ಎನ್ನುವಂತ ವಕೀಲೆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಹೋದ್ರು, ಕೂಡಲೇ SIT ಅಧಿಕಾರಿಗಳು ಕೂಡ ಅಷ್ಟೇ ಆ ಒಂದು ಠಾಣೆಗೆ ಹೋದ್ರು. ಜೊತೆಗೆ ಈ ಒಂದು ಸಮಯದಲ್ಲಿ ವಕೀಲೆ ಕೂಡ ಅಷ್ಟೇ ಪೊಲೀಸರನ್ನು ಮನವಿಯನ್ನ ಮಾಡಿಕೊಂಡು, ನೀವು ನೋಟಿಸ್ ಕೊಟ್ಟಿರುವಂತಹ ಒಂದು ಮಹಿಳೆ ಏನಿದೆ ಆಕೆಗೆ 1 ವರ್ಷದ ಮಗು ಮತ್ತು ಮನೆಯಲ್ಲಿ ಹುಷಾರಿಲ್ಲದ ಅತ್ತೆ ಇದ್ದಾಳೆ. ಆ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಮೆಡಿಕಲ್ ರೀಸನ್ಗೋಸ್ಕರ ಅವರು ವಿಚಾರಣೆಗೆ ಹಾಜರಾಗಲು ಆಗ್ತಿಲ್ಲ. 20ನೇ ತಾರೀಕಿನಂದು ವಿಚಾರಣೆಗಾಗಿ ನಿಮ್ಮ ಏನೆಲ್ಲ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳೆಲ್ಲವನ್ನು ಕೂಡ ಉತ್ತರ ಕೊಡ್ಲಿದ್ದಾರೆ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಜೊತೆಗೆ SIT ಅಧಿಕಾರಿಗಳು ಕೂಡ ಅಷ್ಟೇ ಆ ಮನವಿಗೆ ಪುರಸ್ಕರಿಸಿ 20ನೇ ತಾರೀಕಿನಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಕೂಡ ಅಷ್ಟೇ ಪೊಲೀಸರಿಗೆ ಸಿಕ್ಕಿಲ್ಲ. ಜೊತೆಗೆ ಆಕೆಯ ಪತ್ನಿ ಕೂಡ ಅಷ್ಟೇ ವಿಚಾರಣೆಗೆ ಗೈರಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ಮುಂದೆ ಯಾವೆಲ್ಲ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿರುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಬಂತು, ಅಂಟು ರೋಗ ಹೋಯ್ತು. ಉಡುಪಿಯಲ್ಲಿ ಅಂಟು ರೋಗಗಳು ಇಳಿಮುಖವಾಗ್ತಾ ಇದ್ದಾವೆ. ಏನ್ ಕಾರಣ ಅಂದ್ರೆ ಕೊರೋನಾ ಅಂತೆ. ಕೊರೋನಾ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಸಿತ್ತು. ಅದರ ಜೊತೆಗೆ ಇದ್ರ ಮುಂದೆ ಚಿಕ್ಕ ಪುಟ್ಟ ರೋಗಗಳೆಲ್ಲ ಒಂದ್ ರೀತಿಯಾಗಿ ಏನು ಅಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಕೊರೋನಾದಿಂದ ಈ ರೋಗಗಳು, ಕೆಲವೊಂದು ರೋಗಗಳು ಇಳಿಮುಖವಾಗಿದ್ದಾವೆ. ಕೊರೋನಾದಿಂದ ಎಚ್ಚೆತ್ತಿದ್ದಾರೆ ಉಡುಪಿಯ ಜನತೆ. ಏನಾಯ್ತು ಅಂದ್ರೆ H1N1, TB, ನ್ಯೂಮೋನಿಯಾ ಗಣನೀಯವಾಗಿ ಇಳಿಕೆ ಆಗಿದೆ. ಯಾಕೆಂದ್ರೆ ಈ ಕೊರೋನಾಗೆ ನಾವು ಟಫ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗಿದ್ದಂತಹ ಒಂದು ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಈ ರೋಗಗಳು ಗಣನೀಯವಾಗಿ ಇಳಿಕೆ ಆಗಿದ್ದಾವೆ. ಶೀತ, ಕೆಮ್ಮು, ಜ್ವರ, ಕಜ್ಜಿ, ಅಲರ್ಜಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿರುವಂಥದ್ದು. ನಿನ್ನಿಂದ ಬರುವಂಥ ರೋಗಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇತರೆ ರೋಗಗಳಿಗೆ ಕೊರೋನಾದಿಂದ ಬ್ರೇಕ್ ಬಿದ್ದಿದೆ. ಆಸ್ಪತ್ರೆಗೆ ಬರುವಂಥ ರೋಗಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕೆಂದ್ರೆ ಆಲ್ಮೋಸ್ಟ್ ಈ ರೋಗಗಳು, ಈ ಶೀತ, ಕೆಮ್ಮು, ಜ್ವರ ಅಥವಾ ಕಜ್ಜಿ ಇವೆಲ್ಲವೂ ಕೂಡ ಬೇರೆಯವ್ರನ್ನ ಮುಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಒಂದು ಪರಿಸ್ಥಿತಿ ಅವಗುಣಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವು ಬರ್ತಾ ಇದ್ವು. ಯಾಕೆಂದ್ರೆ ಸ್ವಚ್ಛತೆ ಇಲ್ಲ ಅಂತಂತ ಸಂದರ್ಭದಲ್ಲಿ ಈ ರೀತಿಯಾಗೆಲ್ಲ ಬರ್ತಾ ಇದ್ದಂಥ ರೋಗಗಳು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಯಾಕೆಂದ್ರೆ ಮಾಸ್ಕ್ ಅನ್ನ ಧರಿಸ್ತಾರೆ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಅಂತರವನ್ನ ಕಾಪಾಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂಟು ರೋಗಗಳು ಇವೆಲ್ಲವೂ ಕೂಡ ಬ್ರೇಕ್ ಬಿದ್ದಿದೆ.
ಯಾವುದೆಲ್ಲ ಪ್ಯಾಂಡಮಿಕ್ಸ್ ಆಗಿದೆ, ರೈಟ್ ಫ್ರಮ್ ಬಿಗಿನಿಂಗ್ ಸಾಕಷ್ಟು ಪ್ಲೇಗ್ಗಳಿದೆ. ಆ ಪ್ಲೇಗ್ಗಳಿಂದ ಹಿಡ್ಕೊಂಡು ಈಗ ಮೊನ್ನೆವರೆಗಿದು ಸಾರ್ಸ್ ಇರ್ಬೋದು, ಮರ್ಸ್ ಇರ್ಬೋದು, ಆಯಿತಾ, ಈ ಎಬೋಲಾ ಇರ್ಬೋದು, ಪ್ರತಿಯೊಂದನ್ನು ತೆಗೆದುಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಪ್ಯಾಂಡಮಿಕ್ಸ್ ಏನಿದೆ ಎಲ್ಲ ಪ್ಯಾಂಡಮಿಕ್ಸ್ ರೆಸ್ಪಿರೇಟರಿ ಇಲ್ನೆಸ್, ಮೆಜಾರಿಟಿ ಆಲ್ಮೋಸ್ಟ್ ಎಲ್ಲ ರೆಸ್ಪಿರೇಟರಿ ಇಲ್ನೆಸ್ ಇದೆ. ಇನ್ನು ಕೆಲವಷ್ಟು ಕಾಲರಾದಂಥದ್ದು ಫುಡ್ ಬಾರ್ನ್ ಇಲ್ನೆಸ್ ಅಥವಾ ವಾಟರ್ ಬಾರ್ನ್ ಇಲ್ನೆಸ್. ಸೊ ಇದು ಎಲ್ಲದಕ್ಕೂ ಕೂಡ ಇದೊಂದು ದಿವ್ಯ ಔಷಧ ಅಂತೇಳಿ ಹೇಳ್ಬೋದು. ಈಗ ವಾಟರ್ ಬಾರ್ನ್ ಇನ್ಫೆಕ್ಷನ್ ಇತ್ತಾ, ಸೊ ವಾಟ್ರನ್ನು ಕುದಿಸಿ. ಈಗ ಮುಖ್ಯವಾಗಿ ನಾವು ನೋಡ್ಲಿಕ್ಕೆ ಹೋದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲು ಏನು ರೋಗಿಗಳು ಬರ್ತಾಯಿದ್ರು ಅವರ ಪ್ರಮಾಣವನ್ನು ನೋಡ್ಲಿಕ್ಕೆ ಹೋದರೂ ಕೂಡ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಏನಂದರೆ ಸಾಂಕ್ರಾಮಿಕ ಕಾಯಿಲೆಗಳು, ಮುಖ್ಯವಾಗಿ ಗಾಳಿಯಿಂದ ಬರುವಂಥವು, ಅವುಗಳ ಸಂಖ್ಯೆಗಳು ಕಡಿಮೆ ಆಗಿದೆ. ಇದಕ್ಕೆ ನಾವು ಕಾರಣಗಳನ್ನು ನಮ್ಮ ವೈದ್ಯರ ಹತ್ರ ಕೇಳಿದಾಗ ಅಥವಾ ನಾವೇ ವಿಶ್ಲೇಷಣೆ ಮಾಡಿ ನೋಡಿದಾಗ ಮುಖ್ಯವಾಗಿ ಮಾಸ್ಕ್ಗಳನ್ನು ಬಳಸೋದ್ರಿಂದ ಬರುವಂಥದ್ದೇನಿದೆ ಅದರಿಂದಾಗಿ ಆಗಿದೆ ಅಂತೇಳಿ ಹೇಳ್ತಾರೆ. ನ್ಯೂಸ್ 18 ನೆಟ್ವರ್ಕ್ನ ವಿಶೇಷ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್. ಶನಿವಾರ ನಡೆದಂಥ ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದ ಹೈಲೈಟ್ಸ್ ನೋಡಿ. ನಾನು ಆನಂದ್ ನರಸಿಂಹನ್. ಈ ರೋಮಾಂಚಕ ಪಯಣದಲ್ಲಿ ನಿಮ್ಮ ಹೋಸ್ಟ್, ಮಿತ್ರ ಮತ್ತು ಸೂತ್ರಧಾರ. ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಇಂಥವ್ರು ಒಬ್ಬ ಯಂಗ್ ಜೀನಿಯಸ್ ರನ್ನ. ಅವರನ್ನ ನೋಡ್ತಲ್ಲಿ ನೀವು ಹೇಳ್ತೀರಿ, ವಾ ಛೋಟೆ ಉಸ್ತಾದ್ ವಾ. ಎಷ್ಟು ವರ್ಷದಿಂದ ತಬಲಾ ಬಾರಿಸ್ತೀರಿ? ಎಷ್ಟು ವರ್ಷ ಆಯ್ತು? ಈವರೆಗೆ ನನ್ಗೆ ತಬ್ಲಾ ಕಲಿತು 10 ವರ್ಷವಾಯ್ತು. ಮತ್ ನಾನ್ 3 ವರ್ಷನವರಿದ್ದಾಗ ನಾನ್ ನನ್ನ ಗುರುವಿನಿಂದ ತಾಲೀಮ್ ಪಡೆದಿದ್ದೆ. ನೀವು ನಿಮ್ಮ ಜೀವನದಲ್ಲಿ ಇಷ್ಟು ಬೇಗ ಇಷ್ಟು ಡಿಸಿಪ್ಲಿನ್ ನೊಂದಿಗೆ ನಡೀತೀರಾ, ಮತ್ತೆ ಈ ಪ್ರಾಯದಲ್ಲಿ ನಮ್ಗೆ ಗೊತ್ತೇ ಇದ್ದಿಲ್ಲ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ. ಮತ್ತೆ ಇವರು ಇಷ್ಟು ವಿಷಯ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಮ್ಗನ್ಸುತ್ತೆ ವಾಪಸ್ ಬಹುಶಃ ಆ ಬಾಲ್ಯದ ದಿನಗಳಿಗೆ ಹಿಂತಿರುಗಬೇಕು. ನೋಡಿ, ಇವರ ಹತ್ರ ಲಿಂಬು ಸ್ಕೇಟಿಂಗ್ ನ ರೆಕಾರ್ಡ್ ಇದೆ. ಅಲ್ಲವರು ಎಷ್ಟು 145 ಮೀಟರ್ಸ್ 145 ಮೀಟರ್ ವರೆಗೆ ಸ್ಪ್ಲಿಟ್ ಮಾಡಿ ಇವರು ಫ್ಲಾಟ್ ಕೆಳಗ್ ಮಲಗಿ ಸ್ಕೇಟಿಂಗ್ ಮಾಡಿದ್ರು. ಯಾವ ವಯಸ್ಸಿನಲ್ಲಿ? 7 ವರ್ಷದಲ್ಲಿ. ಆದ್ರೆ ನನ್ ಪ್ರಕಾರ ಯಾರೋ ನಿಮ್ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರಲ್ಲ? ಹೌದು, ನನ್ ರೆಕಾರ್ಡ್ ನಾನೇ ಬೀಟ್ ಮಾಡಿದ್ದು. ವಾವ್. ಯಾವುದೇ ವಿಷಯಕ್ಕಾಗಿ ಪರಿಶ್ರಮ ಪಟ್ರೆ ಆಗ ಸಫಲತೆ ಖಂಡಿತ ಸಿಗುತ್ತೆ. ನಾನು ಬಯಸ್ತೀನಿ ಅಂದ್ರೆ ಯಾರು ಯಂಗ್ ಜೀನಿಯಸ್ ಇದ್ದಾರೆ, ಕಡಿಮೆ ಪ್ರಾಯದಲ್ಲಿ ಅವರ ಕೌಶಲ್ಯವನ್ನು ಗುರುತಿಸಿ ಅವರನ್ನು ಮುಂದೆ ಕೊಂಡೋಗೋದು ನಮ್ಮೆಲ್ಲರಿಗೆ ತುಂಬಾ ಅಗತ್ಯ. ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ಐಟಿಸಿ ಪ್ರಸ್ತುತಪಡಿಸುವಂತ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್. ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂತಹ ವಿಶೇಷ ಕಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಈ ವಿಶೇಷ ಅಭಿಯಾನದಲ್ಲಿ ಕೃಷಿ ತಂತ್ರಜ್ಞಾನದ ಸ್ಟಾರ್ಟ್ಅಪ್ ಕಂಪನಿಗಳಾಗಿರುವಂತಹ ಅಗ್ರೋಸ್ಟಾರ್ ಹಾಗೂ ಆರ್ಯ ಕುರಿತ ವಿಶೇಷ ವರದಿ ಇಲ್ಲಿದೆ. Founded in 2013, AgroStar was started by two brothers, Shardul and Sitanshu Seth, with the sole aim of providing a complete range of agricultural solutions at the fingertips of the farmer through data analytics, agri-inputs and technology. We've taken the responsibility to empower and enable them, to give them the right information and the right knowledge, the right tools so that they can make the right decision for their farm and enable them to increase their productivity and their income. With a whole host of post-harvest services, Arya is simplifying the agriculture business. Arya provides the biggest warehousing facilities available closest to the farmer's vicinity, fumigation and quality test and assessment, apart from stock audits, consultation on post-harvest value chain and farm linkages. We operate a large number of warehouses in the country. We also offer finance against the commodities that are stored in our warehouses. We help farmers sell the produce to a large number of entities, and all of this is done through a digital platform which is a2zgodam.com. Playing a key role in the creation of an Atmanirbhar India, agri-tech startups like Arya and AgroStar are a source of pride and inspiration for a Swabhiman Bharat.